ಹಾಯ್, ಇವತ್ತು ನಾನು ಕ್ರಿಸ್ಟಲ್ ಬೀಡ್ಸಿಂದ ಬ್ರೇಸ್ಲೈಟನ್ನು ಮಾಡ್ತಾಯಿದ್ದೇನೆ. ಆ್ಯಕ್ಚುಲಿ ಈಗ ಎಲ್ಲ ಹೆಣ್ಮಕ್ಳ ಕೈಯಲ್ಲಿರುವಂತಹ ಫೇಮಸ್ ಜ್ಯುವೆಲರಿ ಅಂದರೆ ಇದು ಒಂದೇ. ಎಷ್ಟೋ ದಿನಗಳ ಹಿಂದೆ ನಾನು ಇದನ್ನು ಆರ್ಡರ್ ಮಾಡಿ ತಂದಿಟ್ಕೊಂಡಿದ್ದೆ. ಇವಾಗ ಟೈಮ್ ಸಿಕ್ತು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೇನೆ. ನೀವು ನೋಡಿದ್ರಲ್ಲ, ಇಷ್ಟೆಲ್ಲ ಕಲರ್ಸ್ಗಳು ಅವೈಲೇಬಲ್ ಇದ್ದು ಇದನ್ನು ಒಂದು 5 ಕ್ರಿಸ್ಟಲ್ ಬೀಡ್ಸಿಂದ ಬ್ರೇಸ್ಲೆಟನ್ನು ಮಾಡಿಕೊಂಡು ಇಟ್ಟಿದ್ರೆ ತನಗೆ ಗ್ರೀನು ಮತ್ತೊಂದು ಬೇಕು ಅಂತ ಹೇಳ್ಕೊಂಡು ನನ್ನ ಮಗಳು ಕುಂತಿದ್ದಕ್ಕೆ ಇನ್ನೊಂದನ್ನು ಗ್ರೀನ್ ಕಲರ್ ಬ್ರೇಸ್ಲೆಟನ್ನು ಮಾಡಿರ್ತಾ ಇದ್ದೀನಿ. ಈ ರೀತಿಯಾಗಿ ಅವಳಿಗೆ ಗ್ರೀನ್ ಕಲರ್ ಇನ್ನೊಂದು ಬೇಕು ಅಂತ ಕೂತ್ಕೊಂಡ್ಲು. ಅದಕ್ಕೋಸ್ಕರ ಇನ್ನೊಂದು ಬ್ರೇಸ್ಲೆಟನ್ನು ಮಾಡಿಕೊಟ್ಟೆ. ಟೋಟಲಿ ಅವಳಿಗೆ ಯಾವುದೆಲ್ಲ ಕಲರ್ ಇಷ್ಟ ಇದೆ ಎಲ್ಲದು ಮಾಡಿಸ್ಕೊಂಡ್ಳು. ಆ್ಯಕ್ಚುಲಿ ನಾನು 2 ಪೀಸ್ ಮಾಡಬೇಕು ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದೆ. ಅವಳು ಒಂದು ಅಂತ ಹೇಳಿ 6 ಬ್ರೇಸ್ಲೆಟನ್ನು ಮಾಡಿಕೊಂಡ್ಳು. ಆ್ಯಕ್ಚುಲಿ ಮಾಡಲಿಕ್ಕೆ ತಂದಿರೋದು, ಬಟ್ ಟೈಮ್ ಶಾರ್ಟ್ ಇರೋದ್ರಿಂದ ನಾನು ಅವಳಿಗೆ 2 ಮಾಡಿ ಕೊಟ್ಟಿದ್ದೆ. ಬೇಕು ಅಂತ ಹೇಳಿದ್ಲು ಅಂತ ಹೇಳ್ಕೊಂಡು ಎಲ್ಲ ಕಲರಲ್ಲೂ 6 ಕಲರಲ್ಲೂ ಮಾಡಿಸ್ಕೊಟ್ಟೆ. ಹಾಗೆ ನಾನು ಬ್ಲೌಸ್ ಕಟ್ಟಿಂಗನ್ನು ಮಾಡಿಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದ ನನ್ನ ಫಸ್ಟ್ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದಂತಹ ಬ್ಲೌಸನ್ನು ಕಟ್ಟಿಂಗ್ ಮಾಡಿಸ್ಕೊಂಡೆ. ಫಸ್ಟ್ ನಾನು ಲೈನಿಂಗನ್ನು ಕಟ್ಟಿಂಗ್ ಮಾಡಿಕೊಂಡು ಎತ್ತಿಟ್ಟೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ಪಾನಿಪುರಿಯನ್ನು ತಿನ್ನಬೇಕು ಅಂದ್ಲು ನನ್ನ ಮಗಳು. ಅದಕ್ಕೋಸ್ಕರ ಮನೇಲಿ ಮಾಡಿದೆ. ರೀಸನ್ ಶಾಪ್ ಅಂತ ಹೇಳಿದರೆ ಎಷ್ಟೊಂದು ದಿನದವರೆಗೂ ಇಟ್ಟಂತಹ ಎಣ್ಣೆಯಿಂದ ಕರೀತಾರೆ, ಆದರೆ ಮನೇಲಿ ಹಾಗಾಗಲ್ಲ, ಫ್ರೆಶ್ ಆಗಿ ಮಾಡಿಕೊಡ್ಬಹುದು ಅಂತ ಹೇಳ್ಕೊಂಡು ಮನೆಯಲ್ಲೇ ಮಾಡಿಕೊಂಡೆ. ಅಷ್ಟೊತ್ತಿಗೆ ಈವ್ನಿಂಗ್ ಆಯಿತು. ತಾನು ಪೇಂಟಿಂಗ್ ಮಾಡ್ತೀನಿ ಅಂತ ಕೂತ್ಕೊಂಡ್ಳು. ಅವಳಿಗೆ ಆ್ಯಕ್ಚುಲಿ ಸಣ್ಣ ಇದ್ದಾಗಲಿಂದಲೂ ಅವಳಿಗೆ ವಾಟರ್ ಕಲರ್ ಕೊಟ್ಟು ಪೇಂಟಿಂಗ್ ಮಾಡಿಸಿ ಅಭ್ಯಾಸ ಇತ್ತು. ಅವಳಿಗೆ ನಾನು ಟೈಮ್ ಇದ್ದಾಗಲೆಲ್ಲ ಲಾಂಗ್ ಸೈಜ್ ಬುಕ್ಕಲ್ಲಿ ಮಿಡಲ್ ಪೇಜಲ್ಲಿ ಡ್ರಾ ಮಾಡಿ, ಒಂದು ಕಡೆ ನಾನು ಡ್ರಾ ಮಾಡಿಕೊಡ್ತಿದ್ದೆ, ಇನ್ನೊಂದು ಕಡೆ ಅವಳೇ ಡ್ರಾ ಮಾಡಿ 2 ಕಡೆಗೂ ಅವಳೇ ಪೇಂಟಿಂಗ್ ಮಾಡಿದ್ಲು. ಇವತ್ತಿನ ಮಿನಿ ಲಾಗ್ ಈ ರೀತಿ ಇದೆ ನೋಡಿ. ಮಕ್ಕಳನ್ನು ಎಂಗೇಜ್ ಆಗಿಡಬೇಕು ಅಂತ ಹೇಳಿದರೆ ಈ ರೀತಿ ಆ್ಯಕ್ಟಿವಿಟೀಸನ್ನು ಮಾಡಿಸಿ. ರೀಸನ್ ಅಂತ ಹೇಳಿದರೆ ಫೋನು ಮತ್ತು ಟಿ ವಿಯನ್ನು ತಪ್ಪಿಸ್ಬೋದು. ಥ್ಯಾಂಕ್ ಯು ಆಲ್.